ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮಗೆ ಹೇಳಿದಾಗೆ ಹೊಸ ಅಧಿಸೂಚನೆಗಳು ಬರ್ತಾ ಇದೆ. ಸೊ ಈಗ ಆಲ್ರೆಡಿ ನಾನು ನಿಮಗೆ ಹಲವಾರು ಅಧಿಸೂಚನೆಯ ವಿಡಿಯೋನ ನಾನು ನಿಮಗೆ ಮಾಡಿದ್ದೆ. ಈಗ ಈ ವಿಡಿಯೋದಲ್ಲಿ SBI PO 541 ಪೋಸ್ಟ್, SSC ಜೂನಿಯರ್ ಇಂಜಿನಿಯರ್ 1340 ಪೋಸ್ಟ್, ಹಾಗೆ PFRDA ನಲ್ಲಿ ಗ್ರೇಡ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ 40 ಪೋಸ್ಟ್ ಅನ್ನ ನೋಟಿಫಿಕೇಶನ್ಸ್ ನಾನು ನಿಮಗೆ ಹೇಳ್ತೇನೆ. ಸೊ ಇಂಪಾರ್ಟೆಂಟ್ ಡೇಟ್ಸು, ಏನ್ ಸಿಲೆಬಸ್ಸು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ SBI PO ನೋಡೋಣ. SBI ನಿಮಗೆ ಗೊತ್ತು, ಲಾರ್ಜ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದೆ ಅದು. ಸೊ ನಿಮಗೆ ಅಲ್ಲಿ ಒಂದು ಪ್ರೊಬೇಷನರಿ ಆಫೀಸರ್ ಆಗಿ ಹೋಗ್ಬೇಕಂತಂದ್ರೆ ಈ ಪರೀಕ್ಷೆನ ಬರಿಬೇಕು. ಸೊ ಇದು SBI ಸಪರೇಟ್ ಆಗಿ ಮಾಡ್ತಾರೆ, ಇದು IBPS ಜೊತೆ ಬರೋದಿಲ್ಲ, SBI ನೇ ಸಪರೇಟ್ ಆಗಿ ನಿಮಗೆ ಕರೆದಿದ್ದಾರೆ. ಸೊ ಇದು ಅಪ್ಲಿಕೇಶನ್ ಹಾಕ್ಲಿಕ್ಕೆ 24 ಜೂನ್ ನಿಂದ 14 ಜುಲೈ ತನಕ ಸಮಯಾವಕಾಶ ಇರುವಂತದ್ದು. ಸೊ ಸ್ನೇಹಿತರೆ, ವೇಕೆನ್ಸೀಸ್ ನೀವು ನೋಡೋದಾದ್ರೆ ಒಟ್ಟಾರೆ 541 ಪೋಸ್ಟ್ ಇರುವಂತದ್ದು. ಸೊ 500 ನಿಮಗೆ ಏನು ರೆಗ್ಯುಲರ್ ವೇಕೆನ್ಸೀಸ್ ಇತ್ತು ಅಂದ್ರೆ 41 ಬ್ಯಾಕ್ಲಾಗ್ ವೇಕೆನ್ಸಿ ಇರುವಂತದ್ದು. ಇನ್ನು ಪ್ರಮುಖ ಡೇಟ್ ನೋಡೋದಾದ್ರೆ ನಾನು ನಿಮಗೆ ಆವಾಗಲೇ ಹೇಳಿದಾಗೆ 24 ಜೂನ್ ಇಂದ ಅರ್ಜಿನ ತುಂಬಲಿಕ್ಕೆ ಪ್ರಾರಂಭ ಆಗಿ 14 ಜುಲೈ ತನಕ ಇರುತ್ತೆ. ಇನ್ನು ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ಜುಲೈ ಆಗಸ್ಟ್ ಹಂತದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ. ಮೇನ್ಸ್ ಎಕ್ಸಾಮ್ ಬಂದು ಸೆಪ್ಟೆಂಬರ್ನಲ್ಲಿ, ಹಾಗೆ ಇಂಟರ್ವ್ಯೂ ಅಥವಾ ಗ್ರೂಪ್ ಎಕ್ಸಸೈಸ್ ಬಂದು ಅಕ್ಟೋಬರ್ ನವೆಂಬರ್ನಲ್ಲಿ ಇರುತ್ತೆ. ಇನ್ನು ಪ್ರೀ ಎಕ್ಸಾಮ್ ಟ್ರೈನಿಂಗ್ SC ST OBC ಮೈನಾರಿಟಿ ಅವರಿಗಂತ ಜುಲೈ ಆಗಸ್ಟ್ನಲ್ಲಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅನ್ನು ಇಟ್ಕೊಂಡಿರ್ತಾರೆ. ಇನ್ನು ಸ್ನೇಹಿತರೆ, ಏಜ್ ಲಿಮಿಟ್ ನೋಡೋದಾದ್ರೆ ಸಿಮಿಲರ್ ಟು PO ಎಕ್ಸಾಮ್, SO ಎಕ್ಸಾಮ್ 21 ವಯಸ್ಸಿಂದ 30 ವಯಸ್ಸು ತನಕ ಇರುತ್ತೆ. SC ST OBC ಅವರಿಗೆಲ್ಲ ಏಜ್ ನಲ್ಲಿ ಸಡಲಿಕೆ ಇರುವಂತದ್ದು. ಸೊ ಸ್ನೇಹಿತರೆ, ಪ್ರಿಲಿಮಿನರಿ ಎಕ್ಸಾಮ್ ಏನ್ ತರ ಇದೆ ಅಂತ ನೋಡೋದಾದ್ರೆ 3 ಹಂತದಲ್ಲಿ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ 3 ಸಬ್ಜೆಕ್ಟ್, ಇಂಗ್ಲಿಷ್, ಕ್ವಾಂಟ್ಸ್ ಮತ್ತು ರೀಸನಿಂಗ್. ಇಂಗ್ಲಿಷು 40 ಕ್ವಶನ್, ಕ್ವಾಂಟ್ಸ್ 30 ಕ್ವಶನ್, ರೀಸನಿಂಗ್ 30 ಕ್ವಶನ್. ಎಲ್ಲದಕ್ಕೂ ಸೆಕ್ಷನಲ್ ಟೈಮಿಂಗ್ ಇರುತ್ತೆ 20-20 ನಿಮಿಷ. ಒಟ್ಟಾರೆ 100 ಪ್ರಶ್ನೆ 60 ನಿಮಿಷ ಇರುತ್ತೆ ಈ ಒಂದು SBI PO ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ. ಸೊ ಸ್ನೇಹಿತರೆ, ಇನ್ನು ಮೇನ್ಸ್ ಹಂತಕ್ಕೆ ನೀವು ಬಂದ್ರಿ ಅಂದ್ರೆ ನಿಮಗೆ ರೀಸನಿಂಗ್ ಮತ್ತು ಕಂಪ್ಯೂಟರ್ ಇರುತ್ತೆ 40 ಪ್ರಶ್ನೆ 60 ಅಂಕಕ್ಕೆ. ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ 30 ಪ್ರಶ್ನೆ 60 ಅಂಕಕ್ಕೆ. GK ಇರುತ್ತೆ 60 ಪ್ರಶ್ನೆ 60 ಅಂಕಕ್ಕೆ. ಇಂಗ್ಲಿಷ್ ಇರುತ್ತೆ 40 ಪ್ರಶ್ನೆ 20 ಅಂಕಕ್ಕೆ. ಒಟ್ಟಾರೆ 170 ಪ್ರಶ್ನೆ 200 ಅಂಕಕ್ಕೆ 3 ಗಂಟೆಗಳಲ್ಲಿ. ಅದರಲ್ಲೂ 50 ನಿಮಿಷ, 45 ನಿಮಿಷ, 45 ನಿಮಿಷ, 40 ನಿಮಿಷ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ. ಇದಲ್ಲದೆ ಡಿಸ್ಕ್ರಿಪ್ಟಿವ್ ಕೂಡ ಇರುತ್ತೆ, ಇಮೇಲು, ರಿಪೋರ್ಟ್ ರೈಟಿಂಗು, ಪ್ರಿಸಿ ರೈಟಿಂಗು ಎಲ್ಲ ಇರುತ್ತೆ. 3 ಪ್ರಶ್ನೆ 50 ಅಂಕಕ್ಕೆ 30 ನಿಮಿಷ ಕಾಲಾವಕಾಶ. ಸೊ ಈ ಒಂದು ಮೇನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇನ್ನು SBI PO ನಲ್ಲಿ 3ನೇ ಹಂತದಲ್ಲಿ ನಿಮಗೆ ಸೈಕೋಮೆಟ್ರಿ ಟೆಸ್ಟ್ ಇರುತ್ತೆ, ಒಂದು ಗ್ರೂಪ್ ಎಕ್ಸಸೈಸ್, 30 ಮಾರ್ಕಿನ ಇಂಟರ್ವ್ಯೂ ಕೂಡ ಇರುತ್ತೆ. ಇನ್ನು ಯಾವ ಥರ ಇದನ್ನ ಇದು ಮಾಡ್ತಾರಂದ್ರೆ ಮೇನ್ ಮಾರ್ಕ್ಸ್ 250 ಅಂದರೆ ಮೇನ್ಸಲ್ಲಿರುವಂಥದ್ದು. ಗ್ರೂಪ್ ಎಕ್ಸಸೈಸಲ್ಲಿರೋ 50 ಮಾರ್ಕ್ಸ್ 300 ಮಾರ್ಕ್ಸನ್ನು ಏನು ಮಾಡ್ತಾರೆ, ಇದರ 75%, ಅದರಲ್ಲಿ 25% ಮಾಡಿ 100ಗೆ ಮಾಡ್ಕೋತಾರೆ. ಅಂದರೆ ಉದಾಹರಣೆಗೆ ಇಲ್ಲಿ 250 ಮಾರ್ಕ್ಸನ್ನು 75 ಅಂಕ ಅಂತ ತೆಗೆದುಕೊಳ್ತಾರೆ, ಅಂದರೆ ನಾರ್ಮಲೈಸೇಷನ್ ಮಾಡುವಂಥದ್ದು. ಅಲ್ಲಿ 50 ಮಾರ್ಕ್ಸನ್ನು 25 ಅಂಕಕ್ಕೆ ಮಾಡಿಕೊಂಡು 300 ಮಾರ್ಕ್ಸನ್ನು 100 ಮಾರ್ಕಿಗೆ ನಾರ್ಮಲೈಸ್ ಮಾಡಿ ನಿಮಗೆ ಮೆರಿಟನ್ನು ಕೊಡಲಾಗುತ್ತೆ. ಇನ್ನು ಪ್ರೀ ಎಕ್ಸಾಮ್ ಟ್ರೈನಿಂಗು ಇರುತ್ತೆ SC ST OBC ಸ್ಟೂಡೆಂಟ್ಸಿಗೆ. ಜೊತೆಗೆ ನಂಬರ್ ಆಫ್ ಚಾನ್ಸಸ್ ಇದು ನೋಡಿ, ಜೀವನದಲ್ಲೇ ನೀವು SBI PO ಸರಿ ಬರೀಬೋದು. ಅಂದರೆ ನೀವೇನಾದರೂ EWS ಅಥವಾ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದರೆ 4 ಸರಿ ಬರೆಯೋಕ್ಕಾಗೋ ಅವಕಾಶ ಇರುವಂಥದ್ದು. ಅಂದರೆ ಅದರಲ್ಲಿ ಅನ್ರಿಸರ್ವ್ಡ್ OBC ಇದ್ದರೆ 7 ಬಾರಿ ಅಟೆಂಪ್ಟ್ ಇರುತ್ತೆ. SC ST PWDಗೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇರಲ್ಲ, ಎಷ್ಟು ಸರಿ ಆದರೂ ಅಟೆಂಪ್ಟ್ ಮಾಡ್ಬೋದು. ಇನ್ನು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ನೋಡೋದಾದ್ರೆ ಬೆಳಗಾಂ ಇದೆ, ಬೆಂಗಳೂರು ಇದೆ, ಧಾರವಾಡ, ಹುಬ್ಬಳ್ಳಿ ಇದೆ, ಮಂಗಳೂರು, ಮೈಸೂರು, ನಮ್ಮ ಶಿವಮೊಗ್ಗ, ಹಾಗೆ ಉಡುಪಿ ಇರುವಂಥದ್ದು. ಇನ್ನು ಮೇನ್ಸ್ ಹಂತದಲ್ಲಿ ನಿಮಗೆ ಆ್ಯಕ್ಚುಲಿ ನೀವು ಈ 3 ಪ್ರಮುಖ ಸೆಂಟರ್ನಲ್ಲಿ ಹೋಗಬೇಕಾಗತ್ತೆ. ಬೆಂಗಳೂರು, ಧಾರವಾಡ ಮತ್ತು ಮಂಗಳೂರಿಗೆ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೆ ಹೋಗಬೇಕಾಗತ್ತೆ. ಇಂಟರ್ವ್ಯೂ ಸಾಮಾನ್ಯವಾಗಿ ಮಂಗಳೂರು ಅಥವಾ ಹೊರವಲಯದಲ್ಲಿ ಹಾಕಲಾಗುತ್ತೆ. ಸೊ ಇದು ನಿಮಗೆ SBI PO ಬಗ್ಗೆ. ಸೊ SBI PO ಕೂಡ IBPS PO ರೀತಿನೇ ಇರುತ್ತೆ. ಸೊ ನೀವು ಸ್ವಲ್ಪ ಇನ್ನೂ ಎಫರ್ಟ್ ಹಾಕಬೇಕಾಗತ್ತೆ. ಸೊ ನೀವು ಬ್ಯಾಂಕಿಂಗ್ನೇ ನೀವು ನೋಡ್ತಾ ಇದ್ದೀರಾ ಅನ್ನೋದಾದರೆ IBPS PO, IBPS SO ಮತ್ತು SBI PO 3ಕ್ಕೂ ಕೂಡ ಅರ್ಜಿ ಹಾಕಿ ಅಂತ ಹೇಳ್ತಾ, ಈಗ ಇಂಜಿನಿಯರ್ಸ್ ಬಗ್ಗೆ ಮಾತಾಡೋಣ. ನೋಡಿ ಸ್ನೇಹಿತರೆ, ನೀವು ಇಂಜಿನಿಯರಿಂಗ್ ಮಾಡಿರ್ತೀರಾ. ಸೊ ನೀವು ಸಿವಿಲ್, ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್, ಏನು ನಾವು ಕೋರ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗ್ ಅಂತ ಕರಿತೇವೆ. ಅಂದರೆ
ಇನ್ನು ಮೂಲತಃ ಇಂಜಿನಿಯರಿಂಗ್ ಬ್ರಾಂಚಸ್ ಇದ್ದಾವೆ, ಸಿವಿಲ್ಲು, ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್. ಅವರಿಗೆ ಅತ್ಯುನ್ನತ ಅವಕಾಶ. ಯಾಕೆ ಅಂತಂದರೆ SSCಯಲ್ಲಿ ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ನ ಬರೀಬೋದು. ಸಿವಿಲ್ ಡಿಪಾರ್ಟ್ಮೆಂಟ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಅವರಿಗೆ ಪ್ರಮುಖ ದಿನಾಂಕ ನೋಡೋದಾದರೆ 30 ಜೂನಿಂದ 21 ಜುಲೈ ತನಕ ಅವಕಾಶ ಇರುತ್ತೆ. ಹಾಗೆಯೇ ಎಕ್ಸಾಮ್ ನೋಡಿ, ಪೇಪರ್ 1 27ಇಂದ 31 ಅಕ್ಟೋಬರ್ ತನಕ, ಪೇಪರ್ 2 ಜಾನ್ ಫೆಬ್ರಿಗೆ ಇರುತ್ತೆ. ಸೊ ಈ ರೀತಿ ಇರೋವಂಥದ್ದು. ಸೊ ಇದು SSC JE ಬಗ್ಗೆ. ಯಾವ್ಯಾವ ಪೋಸ್ಟ್ ಇದೆ ಸರ್ ಅಂದರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಅಂತೀವಿ, ಅಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದೆ, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇದೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಡಿಗ್ರಿ ಆಗಿರಬೇಕು, ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನೋಡ್ತಾ ಇರಿ. ಜೊತೆಗೆ 2 year ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್. ಅಂದರೆ ಇದು ಏನಂತಂದರೆ ನೋಡಿ, ಐದರ್ ನೀವು ಇಂಜಿನಿಯರಿಂಗ್ ಇದ್ದರೆ ಅಪ್ಲೈ ಮಾಡ್ಬೋದು, ಅಥವಾ ಡಿಪ್ಲೊಮಾ ಮಾಡಿದ್ದೀರಾ ಅಂದರೆ, ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದರೆ ಅದ್ರ ಜೊತೆಗೆ 2 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಪ್ಲಾನಿಂಗು, ಮೇಂಟೆನೆನ್ಸು, ಇಂಜಿನಿಯರಿಂಗ್ ವರ್ಕ್ಸಲ್ಲಿ ಮೇಂಟೆನೆನ್ಸ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇದರ ನೀವು ಇಂಜಿನಿಯರಿಂಗ್ ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕು. ಸೊ ಇದು ಅದೇ ರೀತಿ ಹಲವಾರು ಆರ್ಗನೈಸೇಷನ್ ನೋಡಿ, ಬ್ರಹ್ಮಪುತ್ರ ಬೋರ್ಡ್, ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಸೆಂಟ್ರಲ್ ವಾಟರ್ ಕಮಿಷನ್, ಸೆಂಟ್ರಲ್ PWD, ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್, ಹಾಗೆ ನೇವಲ್ ಮಿನಿಸ್ಟ್ರಿ ಆಫ್ ಡಿಫೆನ್ಸು, ಫರಾಕಾ ಬ್ಯಾರೇಜು ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ MES ಅಂತ ಕರಿತೀವಿ. ಇಲ್ಲೆಲ್ಲ ಒಟ್ಟಾರೆ ಪೋಸ್ಟ್ ನೀವು ನೋಡೋದಾದರೆ 1340 ಪೋಸ್ಟ್ಗಳನ್ನು ಕರೆದಿದ್ದಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ. ಇನ್ನು ಸ್ನೇಹಿತರೆ, ಏಜ್ ರಿಲ್ಯಾಕ್ಸೇಷನ್ ನೀವು ನೋಡೋದಾದರೆ ನಿಮಗೆ ಅಂಟಿಲ್ ದ ಏಜ್ ಆಫ್ 30 ಇದೆ, ಕೆಲವೊಂದು ಪೋಸ್ಟಿಗೆ ಅಂಟಿಲ್ ದ ಏಜ್ ಆಫ್ 32 ಇದೆ. ಸೊ ಅದನ್ನು ನೀವು ಗಮನಿಸಬೇಕು. ಜೊತೆಗೆ SC ST OBC ಅವರಿಗೆಲ್ಲ ಏನಿದೆ ಏಜ್ ರಿಲ್ಯಾಕ್ಸೇಷನ್ ಇರೋವಂಥದ್ದು. ಇನ್ನು ಎಕ್ಸಾಮ್ ಯಾವ ಥರ ಇರ್ತದೆ ಸರ್ ಅಂತಂದರೆ ನೋಡಿ, ಪೇಪರ್ 1ನಲ್ಲಿ 2 ಸೆಕ್ಷನ್ ಇರುತ್ತೆ. ಮೊದಲನೇ ಸೆಕ್ಷನು ರೀಸನಿಂಗ್ ಇರುತ್ತೆ, 50 ಪ್ರಶ್ನೆ. GK ಇರುತ್ತೆ 50 ಪ್ರಶ್ನೆ. ಅಂದರೆ 100 ಅಂಕಗಳಿಗೆ ನಿಮಗೆ GK ಸಬ್ಜೆಕ್ಟ್ ಇರುತ್ತೆ 2 hours. ಅಂದರೆ ಅದೊಂದು. ಎರಡನೇ ಹಂತದಲ್ಲಿ, 3ನೇ ಭಾಗದಲ್ಲಿ ನಿಮಗೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ದು ಇರುತ್ತೆ. ಅಂದರೆ ಐದರ್ ಜನರಲ್ ಇಂಜಿನಿಯರಿಂಗ್ ಸಿವಿಲ್, ಅಥವಾ ಜನರಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್, ಅಥವಾ ಜನರಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್. ಅದಕ್ಕೆ ಒಂದು 100 ಮಾರ್ಕ್ಸಿಗೆ ಇರುತ್ತೆ. ಅಂದರೆ ಒಟ್ಟಾರೆ 200 ಮಾರ್ಕ್ಸಿಗೆ ಬರೀತೀರಾ ಪ್ರಿಲಿಮಿನರಿ ಎಕ್ಸಾಮ್, ಒಟ್ಟಾರೆ 2 ಅವರ್ನಲ್ಲಿ. ಸೊ ಬರೀತೀರಾ. ಇದು ಪೇಪರ್ 1. ಪೇಪರ್ 2ನಲ್ಲಿ CBT ಇರುತ್ತೆ. ಇಲ್ಲಿ ಕೂಡ ನೀವು ಏನು ಡಿಸ್ಕ್ರಿಪ್ಟಿವ್ ಥರದ್ದಿರುತ್ತೆ, ನಿಮಗೆ ಸ್ವಲ್ಪ ಕಂಪ್ಯೂಟರ್ ಬೇಸ್ಡ್ ಟೆಸ್ಟೇ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕಲ್ 100 ಪ್ರಶ್ನೆ 300 ಅಂಕಕ್ಕೆ ಬರೀತೀರಾ. ಇದು ಮೇನ್ಸ್ ಹಂತದಲ್ಲಿ ಪೇಪರ್ 2ಅಲ್ಲಿ. ಇಂಡಿಕೇಟಿವ್ ಸಿಲೆಬಸ್ ನಾನು ನಿಮಗೆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ರಾಂಚಸ್ದು ತೋರಿಸಿಲ್ಲ, ಬಟ್ ನೀವು SSC JE ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿದ್ರೆ ಸಿಗುತ್ತೆ. ಬಟ್ ಇಲ್ಲಿ ನಿಮ್ಗೆ ಏನಿದೆ ಅಂತಂದರೆ, ಜನರಲ್ ಏನು ಸಿಲೆಬಸ್ ಇದೆ ಅಲ್ಲ 100 ಮಾರ್ಕ್ಸಿಗೆ, ಅದರ ಸಿಲೆಬಸನ್ನು ಕೊಟ್ಟಿದ್ದೀನಿ, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ನೋಟಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ, PFRDA ಗ್ರೇಡ್ A ಅಸಿಸ್ಟೆಂಟ್ ಮ್ಯಾನೇಜರ್ 2025 ಅಂತ. PFRDA ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಗ್ರೇಡ್ A ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟನ್ನು ಕರೆದಿದ್ದಾರೆ. ಜನರಲ್ ಇದೆ, ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ರಿಸರ್ಚ್ ಎಕನಾಮಿಕ್ಸ್, ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್, ಆ್ಯಕ್ಚುಯರಿ, ಲೀಗಲ್ ಆ್ಯಂಡ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದರೆ ರಾಜಭಾಷಾ ಸ್ಟ್ರೀಮ್ಸ್, ಇವೆಲ್ಲ ಸ್ಟ್ರೀಮ್ಗಳಲ್ಲಿ PFRDA ಇದೆ. PFRDA ಆ್ಯಕ್ಟ್ ಕಾಯ್ದೆ 2013 ಪ್ರಕಾರ ಇದನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನು 2 ಜುಲೈಯಿಂದ 6 ಆಗಸ್ಟ್ ತನಕ ನಿಮಗೆ ಏನಿದೆ ಆನ್ಲೈನ್ ಅಪ್ಲಿಕೇಶನ್ ತುಂಬುವಂತಹ ಕಾಲಾವಕಾಶ ಇದೆ. ಸೆಪ್ಟೆಂಬರ್ 6ಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಇದೆ, ಅಕ್ಟೋಬರ್ 6ಕ್ಕೆ ಮೇನ್ಸ್ ಎಕ್ಸಾಮ್ ಇದೆ. ಇಂಟರ್ವ್ಯೂ ಬಂದು ನಂತರದಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ. ಇನ್ನು ನೀವು ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ, ಜನರಲ್ ಇದ್ದವರಿಗೆ ಒಟ್ಟಾರೆ 28 ಪೋಸ್ಟ್ ಇದೆ. ಅದರಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್, ಅಂದರೆ ಯಾವುದೇ ಒಂದು ಡಿಸಿಪ್ಲಿನಲ್ಲಿ ನೀವು ಸ್ನಾತಕೋತ್ತರ ಪದವಿ ಪಡೆದಿದ್ರೆ ನೀವು ಈ ಜನರಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಎಷ್ಟು ಪೋಸ್ಟಿಗೆ? 28 ಪೋಸ್ಟಿಗೆ PFRDA ಮ್ಯಾನೇಜರ್. ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ನೋಟಿಫಿಕೇಷನನ್ನು ತೆಗೆದುಕೊಂಡಿರೋದು. ಸೊ ಇದನ್ನು ಗಮನಿಸಿ. ಇನ್ನೊಂದು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಇದ್ದರೆ ನೀವು ಗ್ರ್ಯಾಜುಯೇಷನ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಅದರಲ್ಲಿ ಯಾವ್ದಾದ್ರು ICA, CFA, CMA ಅದೆಲ್ಲ ಮಾಡ್ಕೊಂಡಿರ್ಬೇಕಾಗತ್ತೆ. ITಯಲ್ಲಿ ಬೇಕಂತಂದರೆ ಇಂಜಿನಿಯರಿಂಗ್ ಮಾಡಿರಬೇಕಾಗತ್ತೆ. ಜೊತೆಗೆ ಅಥವಾ ಇಂಜಿನಿಯರಿಂಗ್ ಮತ್ತು AIML ಅಥವಾ BSc ಇನ್ ಸ್ಪೆಷಲೈಸೇಷನ್ ಕೋರ್ಸ್ನ ನೀವು ಮಾಡಿರಬೇಕಾಗತ್ತೆ. ರಿಸರ್ಚ್ ಎಕನಾಮಿಕ್ಸಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಎಕನಾಮಿಕ್ಸ್ ಬೇಕಾಗುತ್ತೆ. ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಸ್ಟ್ಯಾಟಿಸ್ಟಿಕ್ಸ್. ಆ್ಯಕ್ಚುಯರಿಯಲ್ಲಿ ಗ್ರ್ಯಾಜುಯೇಷನ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಹಾಗೆಯೇ 7 ಕೋರ್ ಪ್ರಿನ್ಸಿಪಲ್ಸ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಇಂಡಿಯನ್ ಆ್ಯಕ್ಚುಯೇಟ್ರೀಸ್ ಆಫ್ ಇಂಡಿಯಾ ಅನ್ನೋ ಎಕ್ಸಾಮಿನೇಷನ್ IAI ಎಕ್ಸಾಮ್ನ ಪಾಸ್ ಮಾಡಿರಬೇಕಾಗತ್ತೆ. ಲೀಗಲಿಗೆ ಲಾ ಓದಿರಬೇಕಾಗತ್ತೆ. ರಾಜಭಾಷಾಗೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗತ್ತೆ. ಸೊ ಒಟ್ಟಾರೆ 40 ಪೋಸ್ಟ್ಗಳಿಗಿದೆ. ಪ್ರಿಲಿಮಿನರಿ ಎಕ್ಸಾಮ್ ಈ ಥರ ಇರುತ್ತೆ ನೋಡಿ. ಎಲ್ಲ ಸ್ಟ್ರೀಮಿಗೂ ಕೂಡ ಇಂಗ್ಲೀಷ್ 25 ಪ್ರಶ್ನೆ, ಕ್ವಾಂಟ್ಸ್ 25, ರೀಸನಿಂಗ್ 25, GK 25, ಒಟ್ಟಾರೆ 100 ಪ್ರಶ್ನೆ 80 ಅಂಕಕ್ಕೆ 60 ನಿಮಿಷ ಸಮಯ. ಪೇಪರ್ 2 ಅಲ್ಲಿ ಜನರಲ್ ಸ್ಟ್ರೀಮ್ ಅವರಿಗೆ 100 ಕ್ವಶನಿಗೆ ಇರುತ್ತೆ. IT ಅವರಿಗೆ ಸ್ವಲ್ಪ ರಿಲೇಟೆಡ್ 100 ಕ್ವಶನ್ ಪ್ರೊಫೆಷನ್ಸಿ ನಾಲೆಜ್ ಅಂತ ಕೇಳ್ತಾರೆ.
ಸೊ ಇನ್ನು ಫೇಸ್ 2 ಅಲ್ಲಿ ಕೂಡ ಸಿಮಿಲರ್ ಥರ ಇದೆ. ಆಲ್ ಸ್ಟ್ರೀಮ್ ಅವರಿಗೆ ಇಂಗ್ಲೀಷ್ ಟೆಸ್ಟ್ ಇದ್ದೇ ಇರುತ್ತೆ, ಜೊತೆಗೆ ಅವರ ಒಂದು ಆ್ಯಕ್ಟ್ ಪ್ರಕಾರ ಸಿಲೆಬಸ್ಸನ್ನು ಕೊಟ್ಟಿರ್ತಾರೆ. ಇದರ ಡಿಟೇಲ್ಡ್ ಸಿಲೆಬಸ್ಸನ್ನು ಈ ಪರ್ಟಿಕ್ಯುಲರ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ನೋಡ್ಬೋದು. ಎಕ್ಸಾಮ್ ಫೀಸ್ ಬಂದು 1000 ಇರುತ್ತೆ. ಮತ್ತು ಪ್ರಮುಖವಾಗಿ PFRDA ಎಕ್ಸಾಮ್ ನಿಮಗೆ ಸೆಂಟರ್ ಶಿವಮೊಗ್ಗದಲ್ಲಿ ಇಲ್ಲ, ನೀವು ಬೆಂಗಳೂರಿನಲ್ಲಿ ಬರೀಬೇಕಾಗ್ತದೆ ಕರ್ನಾಟಕದಲ್ಲಾದರೆ. ಸೊ ಇದಾಗಿತ್ತು ಸ್ನೇಹಿತರೆ, ನಾನು ನಿಮಗೆ 3 ನೋಟಿಫಿಕೇಷನನ್ನು ಒಂದೇ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ SBI PO, ಹಾಗೆಯೇ SSC JE ಹಾಗೂ PFRDA ಗ್ರೇಡ್ A ಮ್ಯಾನೇಜರ್, ಇವೆಲ್ಲದಕ್ಕೂ ಕೂಡ ನೀವು ಅಪ್ಲೈ ಮಾಡಿ. ಯಾವುದ್ಯಾವ್ದು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಕೂಡ ಮಾಡಿ. ಸೊ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ಸಂಪರ್ಕಿಸ್ಬೋದು, ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ 10 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ತಿರುವಂತಹ ಶಿವಮೊಗ್ಗದ ನಂಬರ್ 1 ಕೋಚಿಂಗ್ ಸಂಸ್ಥೆ ಆದಂತಹ ಅಚೀವರ್ಸ್ ಕೋಚಿಂಗ್ ಸಂಸ್ಥೆಗೆ ನೀವು ಖುದ್ದು ಭೇಟಿ ನೀಡ್ಬೋದು. ಸೊ ಹೊಸ ಬ್ಯಾಚ್ಗಳ ಬಗ್ಗೆ ವಿಚಾರಿಸ್ಬೋದು. ಸೊ ಸ್ನೇಹಿತರೆ, ಸುಮಾರು ನೋಟಿಫಿಕೇಶನ್ಸ್ ಇದೆ, ಕನ್ಫ್ಯೂಸ್ ಆಗೋದು ಬೇಡ. ಒಂದನ್ನು ನೀವು ನೇರವಾಗಿ ಅದಕ್ಕೆ ಡೆಡಿಕೇಶನ್ ಮಾಡಿ ಅದಕ್ಕೆ ಕೋಚಿಂಗನ್ನು ಪಡೆದು ನೀವು ಅತ್ಯುನ್ನತ ರಿಸಲ್ಟನ್ನು ತೆಗೆದುಕೋಬೋದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೆಲ್ಲ ಎಕ್ಸಾಮ್ಸ್ ರಿಲೇಟೆಡ್ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.